ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ಜೀವ ಬೆದರಿಕೆ ಹಾಕದಂತಹ ಪ್ರಕರಣ. ಕಾಂಗ್ರೆಸ್ ಮುಖಂಡನ ಬೆದರಿಕೆಗೆ ಪೌರಾಯುಕ್ತೆ ಅಮೃತಾ ಗೌಡ ಕಣ್ಣೀರಿಟ್ಟಿದ್ದಾರೆ. ಪಾಪ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ವಿರುದ್ಧ ಪ್ರತಿಭಟನೆ ಅಲ್ಲ, ಕಂಪ್ಲೇಂಟ್ ಕೊಡಿ ಫಸ್ಟ್. ನಗರಸಭೆಯ ಪೌರಾಯುಕ್ತೆ ಅಮೃತ ಅವರಿಗೆ ಕರೆ ಮಾಡಿ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ದಾರೆ, ಬೆದರಿಕೆ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಸ್ಪಷ್ಟವಾದಂತಹ ಆಡಿಯೋ ಸಾಕ್ಷಿಗಳು ಈಗ ಎಲ್ಲರಿಗೂ ಕೂಡ ಲಭ್ಯವಾಗಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇವತ್ತು ಪೌರಾಯುಕ್ತೆ ಅವರೇ ಇದ್ದಾರೆ. ಮೇಡಮ್ ಅವರೇ, ಅಷ್ಟು ಅಗ್ರೆಸಿವ್ ಆಗಿ ಮಾತಾಡೋದಕ್ಕೆ ಕಾರಣ ಏನು? ತಾವು ಏನು ತಪ್ಪು ಮಾಡಿದ್ರಿ ಅಂತ? ಸರ್, ನಾವು ಅವ್ರು ಯಾಕೆ ಹಂಗೆ ಮಾತಾಡಿದ್ರು ಅಂತ ನನಗೂ ಗೊತ್ತಿಲ್ಲ ಸರ್. ನಾನು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದೆ. ಅದು ಬಿದ್ದೋಗ್ತಿದ್ದರಿಂದ ಒಂದು ತೆಗೆದಿಟ್ಟಿದ್ದಾರೆ ಸರ್. ಪಬ್ಲಿಕ್ ಇಶ್ಯೂಸ್ ಕ್ರಿಯೇಟ್ ಆಗ್ತಿದ್ದರಿಂದ, ಕಂಪ್ಲೇಂಟ್ ಬಂದಿದ್ದರಿಂದ ನಾವು ಅದನ್ನು ಒಂದು ತೆಗೆದಿಟ್ಟಿದ್ದೀವಿ. ಅದನ್ನು ನೀವು ಪಕ್ಕದಲ್ಲಿ ಕಟ್ಕೊಳ್ಳಿ ಅಂತ ನಾವು ಹೇಳಿದ್ವಿ ಸರ್. ಬಟ್ ಅವರು ಅದನ್ನು ಕನ್ಸಿಡರ್ ಮಾಡಲಿಲ್ಲ. ಅವರು ಕೋಪ ಯಾಕೆ ಮಾಡ್ಕೊಂಡಿದ್ರು ಅಂತ ನನಗೆ ಗೊತ್ತಿಲ್ಲ. ಬಟ್ ಅದು ಅವರು ಹಂಗೆ ಮಾತಾಡಿದ್ದಂತೂ. ಏನು ಆ್ಯಕ್ಚುಲಿ ಘಟನೆ ಎಲ್ಲಿಂದ ಸ್ಟಾರ್ಟ್ ಆಯಿತು, ಹೇಗಾಯಿತು ಸರ್? ಅದು ಮಂಡೇ ಮಾರ್ನಿಂಗ್ ನಮ್ಮ ಸಫಾಯಿ ಕರ್ಮಚಾರಿಗಳು ಬಂದಿದ್ದಾರೆ ಕೆಲಸಕ್ಕೆ ಅಂತ, ಕ್ಲೀನಿಂಗ್ ಕೆಲಸಕ್ಕೆ ಅಂತ. ಆಗ ಅಲ್ಲಿ ಅದು ಒಂದು ಸೆಮಿ ಡಿಸ್ಟಾರ್ಟೆಡ್ ಪೊಸಿಷನಲ್ಲಿ, ಅದು ಅರ್ಧ ಬಿದ್ದೋಗಿರೋ ಪೊಸಿಷನಲ್ಲಿ ಒಂದು ಫ್ಲೆಕ್ಸ್ ಬೋರ್ಡು ಕೋಟೆ ಸರ್ಕಲಲ್ಲಿ ಇದ್ದಿದ್ದರಿಂದ ಅದನ್ನು ಅಲ್ಲಿ ಒಂದು ವೆಹಿಕಲ್ ಏನೋ ಗುದ್ಕೊಂಡಿದೆ ಅಂತೆ. ಅದು ಬೆಳಗಿನ ಜಾವ ಸ್ಕೂಲ್ ಮಕ್ಕಳು ಓಡಾಡ್ತಿದ್ದರಿಂದ ಅಲ್ಲಿ ಯಾರೋ ಪೇರೆಂಟ್ಸ್ಗಳು ಒಂದಿಬ್ಬರು ಜನ ಕಂಪ್ಲೇಂಟ್ ಮಾಡಿದ್ದಾರೆ, ಇದರಿಂದ ತೊಂದರೆ ಆಗ್ತಾ ಇದೆ, ವೆಹಿಕಲ್ ಆ ಕಡೆ ಈ ಕಡೆ ಬರೋ ವೆಹಿಕಲ್ಗೆ ಮೂಮೆಂಟ್ ಗೊತ್ತಾಗ್ತಾ ಇಲ್ಲ, ನೀವು ಇದನ್ನು ಒಂದು ತೆರವುಗೊಳಿಸ್ಕೊಡಿ, ಬಿದ್ದೋಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು. ಅದು ರಿಲೇಟೆಡ್ಡು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸ್ಗಳು ನನಗೆ ಕೇಳಿದ್ರು, ಮೇಡಮ್ ಇದನ್ನು ತೆರವುಗೊಳಿಸಿದ್ದೀವಿ ಅಂತ ಹೇಳಿದ್ರು. ಸರಿ, ಅದನ್ನು ತೆರವುಗೊಳಿಸ್ಬಿಟ್ಟು ಅಲ್ಲಿ ಅವ್ರಿಗೆ ಇನ್ಫಾರ್ಮ್ ಮಾಡಿ ಇಮಿಡಿಯೇಟ್, ನೀವು ಹಿಂಗೆ ತೆಗ್ದಿದ್ದೀವಿ, ಒಂದಿದೆ ಅದನ್ನು ತೆಗ್ದಿದ್ದೀವಿ ಅಂತ ಅಂದ್ಬಿಟ್ಟು ಆಫೀಸಲ್ಲಿದೆ ಬಂದು ತೊಗೊಂಡು ಹೋಗಿ ಅಂತ ಅವ್ರಿಗೆ ಹೇಳಕ್ಕೆ ಹೇಳಿದೆ. ನಾನು ಕಾಲ್ ಮಾಡಿ ಹೇಳಿದೆ, ಹಿಂಗೆ ಬಿಚ್ಚಿದ್ದೀವಿ ಸರ್, ಒಂದು ಅರ್ಧಂಬರ್ಧ ಬಿಚ್ಚೋಗಿತ್ತು, ನಾವು ತೆಗ್ದಿಟ್ಟಿದ್ದೀವಿ, ನೀವು ಬಂದು ತೊಗೊಂಡು ಹೋಗಿ ಅಂತ, ಅಥವಾ ಅಲ್ಲೆಲ್ಲ ಪಕ್ಕದಲ್ಲಿ ಕಟ್ಸಿ ಅಂತ ನಾವು ಹೇಳಿದ್ವಿ. ಹೇಳಿಬಿಟ್ಟು ಅಷ್ಟೇ. ಬಟ್ ಅದು ಸಂಜೆ ಅಷ್ಟರಲ್ಲಿ ವಿ ಗಾಟ್ ದಿಸ್ ಕಾಲ್ ಮಾಡಿದಂಥವ್ರು ಕೇಳ್ತಿದ್ರು, ಯಾಕೆ ತೆಗೆದ್ರಿ, ಯಾರನ್ನು ಕೇಳಿ ತೆಗೆದ್ರಿ, ಯಾರೋ ಇನ್ನೊಬ್ಬರು ಹೇಳಿದ್ರು ಅಂತ. ಇನ್ನೊಬ್ಬರು ಹೇಳಿದ್ರಿ ಅಂತ ತೆಗ್ದಲ್ಲ ನಿಮ್ಮ ಕೆಲಸ ಮಾಡಿದ್ದೆ ಸರ್. ಅದು ಇನ್ನೊಬ್ಬರು ಹೇಳೋದಕ್ಕೆ ಇಲ್ಲ, ಆ ಥರ ಎಲ್ಲ ಏನೂ ಇಲ್ಲ. ನಾವು ಅವ್ರನ್ನೇ ಕೇಳಿದ್ವಿ ಸರ್. ಅದು ಪಬ್ಲಿಕ್ ಕಂಪ್ಲೇಂಟ್ ಬಂದಿದ್ದರಿಂದ ನಾವು ತೆಗೆದ್ವಿ ಅಂತ. ಆ್ಯಂಡ್ ಯಾರೂ ಹೇಳಿಲ್ಲ ಸರ್. ಹಂಗೆ ತೆಗೆಯೋದಾಗಿದ್ದರೆ ಶಿಡ್ಲಘಟ್ಟ ನಗರಸಭೆ ಫುಲ್ ಫ್ಲೆಕ್ಸ್ ಬೋರ್ಡ್ಸ್ಗಳಿದೆ, ಅದನ್ನು ತೆಗಿಬೋದಾಗಿತ್ತಲ್ವ. ಇಡೀ ನಗರದಲ್ಲಿ ಹೆಜ್ಜೆ ಹೆಜ್ಜೆಗೂ ಕಂಬಕ್ಕೂ ಕಟ್ಟಿದ್ದಂಥದ್ದು ಈಗ ನಮ್ಮ ಕಣ್ಣಿಗೂ ಕಂಡದ್ದು. ಆದರೆ ಎಲ್ಲದಕ್ಕೂ ಪರ್ಮಿಷನ್ ಇತ್ತ ಮೇಡಮ್? ಇಲ್ಲ ಸರ್, ಅದಿನ್ನೂ ಪರ್ಮಿಷನ್ ಇರಲಿಲ್ಲ. ಆಲ್ರೆಡಿ ಕಟ್ಬಿಟ್ಟಿದ್ರು. ನಾನು ಹೇಳಿದ್ದೆ, ನಾನು ಮಂಡೇ ಬಂದು ಪ್ರೋಸೆಸ್ ಮಾಡ್ಕೊಡ್ತೀನಿ, ಒಂದು ದಿನದಲ್ಲಿ ಬೇಗ ನಿಮಗೆ ಮಾಡಿಕೊಡ್ತೀವಿ. ಇವತ್ತು ಆಲ್ರೆಡಿ 5:30 ಆಗೋಗಿದೆ, ಎಲ್ಲ ಸ್ಟಾಫ್ಸ್ಗಳು ಮನೆಗೆ ಕೊಟ್ಟೋಗಿದ್ದಾರೆ. ನಾನು ಇದನ್ನು ಮಂಡೇ ಬಂದು ಅರ್ಲಿ ಮಾರ್ನಿಂಗಲ್ಲಿ ಕ್ಲಿಯರ್ ಮಾಡಿಕೊಡ್ತೀನಿ ರಿಕ್ವೆಸ್ಟು ಅಂತಲೂ ಹೇಳಿದ್ದೆ ಸರ್. ಅವರಿಗೆ ಯಾವ ಫ್ಲೆಕ್ಸ್ ಬೋರ್ಡ್ಗೂ ಪರ್ಮಿಷನ್ ಇರಲಿಲ್ಲ. ಕಟ್ಟಿರುವಂಥದ್ದೇ ಅನಧಿಕೃತ ಆದರೂ ಕೂಡ ಇಷ್ಟೆಲ್ಲ ಜೋರಾಗಿ ಮಾತಾಡುವಂಥ ಪ್ರಸಂಗ ಯಾಕೆ, ಪ್ರಮೇಯಗಳು ಯಾಕೆ ಬಂತು? ಅಂದರೆ ನಿಮ್ಮ ಮೇಲೆ ಇಂಟೆನ್ಷನಲಿ ಕೋಪ ಇತ್ತಾ, ಇಲ್ಲ ನಗರಸಭೆ ಅಧಿಕಾರಿಗಳು ಯಾರ್ದೋ ಮಾತು ಕೇಳಿ ಮಾಡ್ತಿರೋ ಅಂತ ಕೋಪನ ಅವ್ರಿಗೆ? ಸರ್, ಅವ್ರಿಗೆ ಹಾಗೆಲ್ಲ ಏನು ಇರಲಿಲ್ಲ ಸರ್. ಅವ್ರು ನಮ್ಮ ಜೊತೆ ಚೆನ್ನಾಗೇ ಇದ್ದರು. ಬಟ್ ಈ ಇನ್ಸಿಡೆಂಟಲ್ಲಿ ಅವ್ರಿಗೆ ಯಾರು ಏನು ಹೇಳಿದರು ಅಂತ ನಮಗೆ ಗೊತ್ತಿಲ್ಲ. ನಾವು ಹೇಳಿದ್ವಿ, ಅವ್ರನ್ನ ದೇ ವಾಸ್ ಅ ಗುಡ್ ಕಾರ್ಡಿನಲ್ ರಿಲೇಷನ್ಶಿಪ್ ಸ್ಟಾಫ್ಸ್ಗಳು. ಈ ಘಟನೆ ಆರಂಭ ಆಗೋದಕ್ಕೆ ಹಿಂದೆ CM ಅವರ ಕಾರ್ಯಕ್ರಮ ಶಿಡ್ಲಘಟ್ಟದಲ್ಲಿ ಭಾಳ ಜೋರಾಗಿ ನಡೀತು. ಆ ಸಂದರ್ಭದಲ್ಲೂ ಕೂಡ ರಾಜೇಗೌಡರು ಬ್ಯಾನರ್ ತೆರವು ಮಾಡಿದ್ರು, ಭಾಳ ಊರೆಲ್ಲ ಹಾಕ್ಬಿಟ್ಟಿದ್ರು ಅನ್ನೋಂಥದ್ದು ಅದು ಕೂಡ ಅವರು ಪ್ರಸ್ತಾಪ ಮಾಡ್ತಾರೆ. ಹಿಂದೆ ಎಲ್ಲರೂ ಕೂಡ ಮಾತಾಡ್ತಿದ್ದಾರೆ. ಅದೇನಾದರೂ ಇದಕ್ಕೆ ಕಾರಣ ಆಯಿತಾ ಸರ್? ಆಗ ಬರೀ ನಾವು ಅವ್ರದ್ದು ಮಾತ್ರ ತೆಗೆದಿರಲಿಲ್ಲ ಸರ್. ನಮಗೆ ಇವೆಂಟ್ ಮ್ಯಾನೇಜ್ಮೆಂಟ್ ಅವರು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಪ್ರೋಟೋಕಾಲ್ ನಿಯುಕ್ತ 2 ಜಾಗನ ಮೇಯ್ನ್ ಎಂಟ್ರೆನ್ಸ್ಗಳು ಯಾವುದಿದೆ ಅದನ್ನು ನಮಗೆ ತೆರವುಗೊಳಿಸ್ಕೊಡಿ, ಅದು ನಾವು ಹಾಕ್ತೀವಿ ಅಂತ ನಮಗೆ ರಿಕ್ವೆಸ್ಟ್ ಮಾಡಿದರು. ಸೊ ನಾವು ಹಾಗಾಗಿ ಶಿಡ್ಲಘಟ್ಟ ಆರ್ಚ್ ಮತ್ತು ನಮ್ಮದು ರೈಲ್ವೆ ಟ್ರ್ಯಾಕ್ ಬೈಪಾಸ್ ಕೆಳಗಡೆ ಇವರೊಬ್ರದ್ದು ಮಾತ್ರ ಅಲ್ಲ, ಯಾರ್ಯಾರು ಕಟ್ಟಿದ್ರು ಎಲ್ಲರದೂ ತೆಗ್ಸಾಕ್ಬಿಟ್ಟಿದ್ವಿ ಸರ್ ನಾವು. ಮೇಡಮ್, ಈಗ ಹಾಡಬಾರದ ಮಾತುಗಳನ್ನು ಹಾಡಿದ್ದಾರೆ, ಇದರ ವಿರುದ್ಧ ತಮ್ಮ ಕ್ರಮ ಏನಿರುತ್ತೆ ಸರ್? ಇದನ್ನು ನಾವು ನಮ್ಮ ಸೀನಿಯರ್ಸ್ ಗಮನಕ್ಕೆ ತಂದಿದ್ದೀವಿ ಸರ್. ಇವತ್ತು ನಮ್ಮ ಪೌರ ಕಾರ್ಮಿಕರೆಲ್ಲ, ನಮ್ಮ ಸ್ಟಾಫ್ಸ್, ಹೆಲ್ತ್ ಸೆಕ್ಷನ್ ಮೇಲೆ ಎಲ್ಲರೂ ಸ್ಟಾಫ್ಸ್ಗಳು ಇವತ್ತಲ್ಲಿ ಮುಷ್ಕರ ಮಾಡ್ತಾ ಇದ್ದಾರೆ ಸರ್. ನಮ್ಗೆ ಹೀಗೆಲ್ಲ ಕೇಳಿಸ್ಕೊಳ್ಳೋಕ್ಕಾಗಲ್ಲ ಮೇಡಮ್. ಈ ಥರ ಎಲ್ಲ ಅವಾಚ್ಯ ಶಬ್ದ ನಮ್ಗೆ ತಪ್ಪಿದರೆ ವಿ ಆರ್ ರೆಡಿ ಟು ಆಸ್ಕ್ ಸಾರಿ. ಬಟ್ ವೆನ್ ವಿ ಹ್ಯಾವ್ ಡನ್ ಅವರ್ ಡ್ಯೂಟಿ ವಿತಿನ್ ದ ಲಾ, ವಿತಿನ್ ದ ಲಿಮಿಟ್ಸ್, ನಾವು ಯಾಕೆ ಹಿಂಗೆ ಬಯಸ್ಕೋಬೇಕು ಅಂತ ಅವ್ರದ್ದು ವಾದ. ಅಧಿಕೃತವಾಗಿ ಕಾನೂನು ಕ್ರಮ ಅಂದರೆ ಪೊಲೀಸ್ ಕಂಪ್ಲೇಂಟ್ ಆಗಬೇಕು. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ? ಸರ್, ಇನ್ನೂ ಕೊಟ್ಟಿಲ್ಲ ಸರ್. ಇದನ್ನು ನಾವು ಈಗಿನ್ನೂ ಆಫೀಸಿಗೆ ಬಂದು ಹೊರಗಡೆ ಎಲ್ಲ ಲಾಕ್ ಮಾಡಿ ಹೊರಗಡೆ ಸ್ಟ್ರೈಕಿಗೆ ಕೂತಿದ್ದಾರೆ. ಅದು ನಮ್ಮ ಸೀನಿಯರ್ಸ್ನ ಕೇಳಿಕೊಂಡು ಆ್ಯಂಡ್ ನಮ್ಮ ಸ್ಟಾಫ್ಗಳು ಏನು ಹೇಳ್ತಾರೆ ಅಂತೆಲ್ಲ ಕೇಳಿಕೊಂಡು ಅದನ್ನು ನೆಕ್ಸ್ಟ್ ಏನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ ಸರ್. ಸದ್ಯಕ್ಕೆ ಈಗ ಅದು DC ಸರ್ಗೆ ಒಂದು ರಿಕ್ವೆಸ್ಟ್ ಕೊಡ್ತೀವಿ, ಹಿಂಗಾಗಿದೆ ಸರ್ ಅಂತ ಅಂದ್ಬಿಟ್ಟು. ಇದಿಷ್ಟು ಇವತ್ತು ಶಿಡ್ಲಘಟ್ಟ ನಗರಸಭೆಯ ಪೌರಾಯುಕ್ತರಾದಂಥ ಅಮೃತ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾಮನ್ ಪ್ರಕಾಶ್ ಜೊತೆ ಮುದ್ದುಕೃಷ್ಣ, ಪಬ್ಲಿಕ್ TV, ಚಿಕ್ಕಬಳ್ಳಾಪುರ. ರೈಟ್, ಹೆಲ್ಪ್ಲೆಸ್ ಅಂತ ಫೀಲ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮೊದಲು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಆದಷ್ಟು ಬೇಗ.
ಆ ನಂತರ ಪೊಲೀಸರು ಏನು ಕ್ರಮ ತಗೋತಾರೆ ಈ ಕೈ ಮುಖಂಡನ ವಿರುದ್ಧ ಅಂತ ನೋಡಬೇಕು.